ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಈಶ್ವರಿ ಪಿಕ್ಚರ್ಸ್ನ ಎನ್ ವೀರಾಸ್ವಾಮಿ ಅವರನ್ನು ಕುರಿತ ಸರಣಿ ಮುಂದುವರಿತಾ ಇದೆ. ನೋಡಿ, ಒಂದು ಸರಣಿ ಅಂದಾಗ ನಾವು ಎಲ್ಲ ವಿಚಾರಗಳನ್ನು ಒಂದೇ ಸಂಚಿಕೆಯಲ್ಲಿ ತುರ್ಕೋದಕ್ಕೆ ಆಗಲ್ಲ. ಹಾಗಾಗಿ ವಿಭಾಗಗಳನ್ನು ಮಾಡಿಕೊಂಡು ಪ್ರತ್ಯೇಕವಾಗಿ ನಿಧಾನವಾಗಿ ಒಂದೊಂದೇ ಸಂಚಿಕೆಗಳನ್ನು ಮುಂದೆ ಇಡ್ತೀವಿ. ಆದರೆ ಈ ಸಂಚಿಕೆಗಳನ್ನು ವೀಕ್ಷಣೆ ಮಾಡೋ ವೀಕ್ಷಕರಿಗೆ ಎಲ್ಲೋ ಒಂದು ಕಡೆ ನಾವು ಕೆಲವು ವಿಚಾರಗಳನ್ನು ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಹಾಗಾಗಿ ಕಮೆಂಟ್ ಬಾಕ್ಸಲ್ಲಿ ಈ ವಿಚಾರ ಬಿಟ್ಬಿಟ್ಟಿದ್ದೀರಿ, ಆ ವಿಚಾರ ಬಿಟ್ಬಿಟ್ಟಿದ್ದೀರಿ ಅಂತ ಕಮೆಂಟ್ಗಳನ್ನು ಹಾಕ್ತಾರೆ. ಕೆಲವೊಮ್ಮೆ ನಮಗೂ ಗೊತ್ತಿಲ್ಲದೆ ಇರುವಂಥ ವಿಚಾರಗಳನ್ನು ಸಹ ಅವರು ಎಲ್ಲೋ ಓದಿರ್ತಾರೆ ಅಥವಾ ನೋಡಿರ್ತಾರೆ, ಅದನ್ನು ಅಲ್ಲಿ ಹಾಕಿರ್ತಾರೆ. ಹಾಗಾಗಿ ಆ ಎಲ್ಲವನ್ನು ಕ್ರೋಢೀಕರಿಸಿ ನಾವು ಸರಣಿಯನ್ನು ಮುಗಿಸುವ ಮುನ್ನ ಅದರ ಬಗ್ಗೆ ಮಾತಾಡ್ತೀವಿ. ನಮಗೆ ಗೊತ್ತಿರುವಷ್ಟನ್ನು ಮಾತಾಡ್ತೀವಿ. ಗೊತ್ತಿಲ್ಲದೇ ಇರೋ ಮಾಹಿತಿ ಬಗ್ಗೆ ಅಥವಾ ಗೊತ್ತಿರುವ ಮಾಹಿತಿಗೆ ರೆಕ್ಕೆ ಪುಕ್ಕಗಳನ್ನು ಬೆಳೆಸಿ ನಾವು ಹೇಳೋದಿಲ್ಲ. ಎಷ್ಟು ಗೊತ್ತಿದೆಯೋ ಅಷ್ಟೇ ಹೇಳ್ತೀವಿ. ನೋಡಿ, ಕಳೆದ ಸಂಚಿಕೆಯಲ್ಲಿ ನಾನು ಪಡಿಕ್ಕಾದವನ್ ಸಿನಿಮಾದಲ್ಲಿ ಒಂದು ಹಾಡಲ್ಲಿ ರಜನಿಕಾಂತ್ ಅವರು ನಡ್ಕೊಂಡು ಬರೋದು, ಅದು ಯಾಕೋ ಅವರಿಗೆ ಸಮಾಧಾನ ಆಗಲಿಲ್ಲ. ವೀರಾಸ್ವಾಮಿ ಅವ್ರ ಹತ್ರ ಯಾಕೋ ಇದು ಸಮಾಧಾನ ಆಗಲಿಲ್ಲ ಸರ್ ಅಂತ ಹೇಳಿದ್ರು. ಆಗ ವೀರಾಸ್ವಾಮಿಯವರು ಇದೇ ಚಿತ್ರದ ಹೈಲೈಟ್ ಆಗುತ್ತೆ ನೋಡಿ ಅಂತ ಒಂದು ಚಾಲೆಂಜ್ ಕಟ್ಟಿದ್ರು. ಕೊನೆಗೆ ಅದಾಯಿತು. ಅದಾದ ಮೇಲೆ ರಜನಿಕಾಂತ್ ಅವರು ಅವರನ್ನು ಸಾರಿ ಕೇಳಿದ್ರು, ಈ ವಿಚಾರವನ್ನು ಹೇಳಿದ್ವು. ಆದರೆ ಅಲ್ಲಿ ಪೂರ್ತಿ ಕ್ಲಾರಿಟಿ ಕೊಟ್ಟಿದ್ದು ನಮ್ಮ ಮಿತ್ರರಾದಂಥ ರಘುರಾಮ್ ಅವರು ಹೇಳಿದ ಪ್ರಕಾರ ಈ ಚಿತ್ರವನ್ನು ಬಿಡುಗಡೆಗೆ ಮುನ್ನ ಹಂಚಿಕೆದಾರರೆಲ್ಲರಿಗೂ ತೋರಿಸ್ತಾರೆ. ಅನೇಕ ಹಂಚಿಕೆದಾರರು ಆ ಹಾಡಿನ ಬಗ್ಗೆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರಂತೆ. ಇದ್ಯಾಕೋ ಸರಿ ಇಲ್ಲ ಸರ್, ಈ ಹಾಡನ್ನು ತೆಗೆದುಬಿಡಿ ಅಂತ. ಆಗ ವೀರಾಸ್ವಾಮಿಯವರು ಹಂಚಿಕೆದಾರರಿಗೆ ಈ ಮಾತನ್ನು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಆ ಹಾಡನ್ನು ತೆಗೆಯೋದು ಬೇಡ. ಆ ಹಾಡಿನಿಂದಾಗಿ ಚಿತ್ರ ಏನಾದರೂ ಲಾಸ್ ಆದರೆ ಆ ಲಾಸನ್ನು ನಾನು ಕಟ್ಕೊಡ್ತೀನಿ ಅಂತ ಹಂಚಿಕೆದಾರರಿಗೆ ಅವರು ಹೇಳಿದ್ದು. ಮುಂದೆ ಚಿತ್ರ ಬಿಡುಗಡೆಯಾಗಿ ಎಷ್ಟೋ ಥಿಯೇಟ್ರ್ಗಳಲ್ಲಿ ಪ್ರೇಕ್ಷಕರು ಮತ್ತೊಮ್ಮೆ ಆ ಹಾಡನ್ನು ರಿಪೀಟಾಗಿ ಹಾಕಿಸಿ ನೋಡಿದಂಥ ಉದಾಹರಣೆಗಳು ಕೂಡ ಇದೆ. ಅದಾದ ಮೇಲೆ ರಜನಿಕಾಂತ್ ಅವರು ಹಂಚಿಕೆದಾರರ ಒಂದು ಮಾತಿಗೆ ದನಿಗೂಡಿಸಿರ್ತಾರೆ. ಆದರೆ ಚಿತ್ರ ಯಾವಾಗ ಸೂಪರ್ ಹಿಟ್ ಆಗುತ್ತೋ ಮರು ಫ್ಲೈಟ್ಗೆ ಅವರು ಬೆಂಗಳೂರಿಗೆ ಬರ್ತಾರೆ. ಬಂದು ವೀರಾಸ್ವಾಮಿ ಅವರನ್ನು ಅವರು ಅಪ್ಪ ಅಂತಲೇ ಕರಿತಾ ಇದ್ದಿದ್ದು. ಅಪ್ಪ, ನಾನು ಅಂದ್ಕೊಂಡಿದ್ದು ತಪ್ಪು, ನೀವು ಹೇಳಿದ್ದು ಸರಿ ಅಂತ ಸಾರಿ ಕೇಳಿದ್ರು. ಹೀಗೆ ಆ ಘಟನೆಯ ಪೂರ್ತಿ ವಿವರಗಳನ್ನು ರಘುರಾಮ್ ಅವರು ನಮಗೆ ಕೊಟ್ಟಿದ್ದಾರೆ. ನಾವು ಆ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ವೀರಾಸ್ವಾಮಿಯವರ ಉದಾರ ಗುಣದ ಬಗ್ಗೆ, ಪರೋಪಕಾರದ ಬಗ್ಗೆ ಕೂಡ ನಾವು ಕೆಲವು ಸಂಚಿಕೆಗಳಲ್ಲಿ ಮಾತಾಡಿದ್ವು. ಅಲ್ಲಿ ಒಬ್ಬ ಚಿತ್ರ ಸಾಹಿತಿಗೆ ಅವರು ಪುಸ್ತಕದಲ್ಲಿ ಒಂದು ಚೆಕ್ಕನ್ನು ಇಟ್ಕೊಟ್ಟಿದ್ರು. ಆದರೆ ಆ ಸಾಹಿತಿ ಅದನ್ನು ನೋಡಿರಲಿಲ್ಲ. ಆಮೇಲೆ ಇವರು ಹೇಳಿದ ಮೇಲೆ ಅದನ್ನು ನೋಡಿದ್ರು ಅನ್ನುವ ಒಂದು ವಿಚಾರವನ್ನು ಹೇಳಿದ್ವು. ಅವರ ಹೆಸರನ್ನು ಹೇಳಿರಲಿಲ್ಲ, ಯಾಕೆಂದರೆ ನಮಗೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ಇರಲಿಲ್ಲ. ಒಬ್ಬರು ಭಂಗಿರಂಗ ಹಾಡುಗಳನ್ನು ಬರೀತಾರಲ್ಲ ಅವರು ಅಂತ ಹೇಳಿದರು, ಇನ್ನೊಬ್ಬರು ವಿಜಯ ನರಸಿಂಹ ಅಂತ ಹೇಳಿದರು. ಯಾವುದೇ ಒಂದು ನಿಖರವಾದ ಮಾಹಿತಿ ಇಲ್ಲದೆ ಸಾಹಿತಿಗಳ ಹೆಸರನ್ನು ಹೇಳಬಾರ್ದು ಅಂತ ನಾವು ಅಲ್ಲಿ ಹೇಳಿರಲಿಲ್ಲ. ಆ ಒಂದು ಸಂಚಿಕೆಯಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಒಬ್ಬರು ಇಲ್ಲ ಸಾರ್, ಅದು ಉದಯ್ ಶಂಕರ್ ಅವರು ಅಂತ ಹಾಕಿದ್ದಾರೆ. ಆದರೆ ಉದಯ್ ಶಂಕರ್ ಅವರಿಗೆ ಸಂಬಂಧಪಟ್ಟ ಘಟನೆ ಬೇರೆಯದೇ ಇದೆ, ಬಹಳ ಸ್ವಾರಸ್ಯಕರವಾಗಿದೆ. ಅದನ್ನೂ ಸಹ ತಿಳಿದವರೊಬ್ಬರು ರವಿಚಂದ್ರನ್ ಅವರ ಮನೆಯ ಪಕ್ಕದಲ್ಲೇ ಇದ್ದವರು, ಅವರು ಸಹ ಆ ಒಂದು ಕುಟುಂಬದ ನಿಕಟವರ್ತಿಗಳು, ಕಾಂತರಾಜ್ ಅಂತ, ಅವರು ಅದನ್ನು ಹಂಚ್ಕೊಂಡಿದ್ದಾರೆ. ಉದಯ್ ಶಂಕರ್ ಅವರು ಗೃಹ ನಿರ್ಮಾಣ ಮಾಡ್ತಾ ಇರ್ತಾರೆ, ಅಂದರೆ ಮನೆ ಕಟ್ಟಿಸ್ತಾ ಇರ್ತಾರೆ. ಆಗ ಅವರಿಗೆ ಹಣದ ತೊಂದರೆ ಬರುತ್ತೆ. ಅವರು ನೇರವಾಗಿ ವೀರಾಸ್ವಾಮಿಗಳ ಹತ್ರ ಬರ್ತಾರೆ. ಬಂದು ನನಗೆ 30,000 ರೂಪಾಯಿಗಳ ಸಹಾಯ ಬೇಕು ಅಂತ ಕೇಳ್ತಾರೆ. ಅವರು ಬಂದಿರುವ ಹೊತ್ತಿನಲ್ಲಿ ವೀರಾಸ್ವಾಮಿಯವರು ಅದಾಗಲೇ ತಮ್ಮ ಪಾನಗೋಷ್ಠಿಯನ್ನು ಪ್ರಾರಂಭ ಮಾಡಿರ್ತಾರೆ. ವಿರಾಮವಾಗಿ ಕೂತು ಕುಡಿತಾ ಇರ್ತಾರೆ. ಆ ಸಂದರ್ಭದಲ್ಲಿ ಉದಯ್ ಶಂಕರ್ ಅವರು ಬಂದಿದ್ದರಿಂದ ವೀರಾಸ್ವಾಮಿಯವರು ಅಲ್ಮೇರಾದ ಕೀಯನ್ನು ಕೊಟ್ಟು, ಅಲ್ಲಿದೆ ತಗೊಳಪ್ಪ, ನಿನಗೆ ಎಷ್ಟು ಬೇಕೋ ಅಷ್ಟು ತಗೋ ಅಂತ ಹೇಳ್ತಾರೆ. ನೋಡಿ, ಒಬ್ಬ ವ್ಯಕ್ತಿ ಸಹಾಯವನ್ನು ಕೇಳ್ಕೊಂಡು ಬಂದಾಗ ಆತ ನನಗೆ ಇಷ್ಟೇ ಸಹಾಯ ಬೇಕು ಅಂತ ಕೇಳಿದ್ರೂ ಸಹ ಆತ ಏನೋ ಸಂಕೋಚದಿಂದ ಕಡಿಮೆ ಕೇಳಿರಬಹುದು, ಮನೆ ಕಟ್ಟಿಸ್ತಾ ಇದ್ದಾರೆ ಅಂತ ಹೇಳಿ ನಿನಗೆ ಎಷ್ಟು ಬೇಕೋ ಅಷ್ಟು ತಗೋ ಅಂತ ಹೇಳಿ ನಂಬಿಕೆಯಿಂದ ಕೀಯನ್ನು ಕೊಡ್ತಾರೆ. ಉದಯ ಶಂಕರ್ ಅವರು ಎಷ್ಟು ಸಿದ್ಧಾಂತಿ ಅಂದರೆ, ಅವರು ಕೀ ಕೊಟ್ಟರು ಎಷ್ಟು ಬೇಕಾದರೂ ತಗೋ ಅಂತ ಹೇಳಿದ್ದಾರೆ ಅಂತ ಎಂಥವರಿಗೂ ಒಂದು ರೀತಿ ಆಮಿಷ ಬರುತ್ತೆ. ಆದರೆ ಉದಯ ಶಂಕರ್ ಅವರು ಸಹ ತಾವು ಕೇಳಿದಷ್ಟೇ ಹಣವನ್ನು ಅಲ್ಲಿಂದ ತಗೊಂಡು ಕೀಯನ್ನು ವಾಪಸ್ ಕೊಟ್ಟು ಅವರಿಗೆ ವಂದನೆಗಳನ್ನು ಹೇಳಿ ಹೊರಟೋಗ್ತಾರೆ. ಇದು ನಡೆದಂಥ ಒಂದು ಘಟನೆ. ಇನ್ನು ನಾನಿನ್ನ ಮರೆಯಲಾರೆ ಚಿತ್ರದ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀವಿ. ಅದು ಈಶ್ವರಿ ಪಿಕ್ಚರ್ಸ್ ಸಂಸ್ಥೆಯಿಂದಲೇ ಬಂದಂಥ ಒಂದು ಚಿತ್ರ. ಆ ಚಿತ್ರದ
ಆರಂಭದಲ್ಲಿ ರಾಜ್ಕುಮಾರ್ ಅವರು ಒಂದು ಬೈಕ್ ರೇಸ್ನಲ್ಲಿ ವಿಜಯಿಯಾದಾಗ ಅವರಿಗೆ ಬಹುಮಾನವನ್ನು ವಿತರಿಸುವ ಒಂದು ಪಾತ್ರದಲ್ಲಿ ವೀರಾಸ್ವಾಮಿಯವರು ಕಾಣಿಸ್ಕೊಂಡಿದ್ದಾರೆ. ಅಂದರೆ ವೀರಾಸ್ವಾಮಿಯವರನ್ನು ಇವತ್ತು ನಾವು ತೆರೆಯ ಮೇಲೆ ನೋಡಬೇಕು ಅಂದರೆ ಆ ಒಂದು ಚಿತ್ರದ ಸನ್ನಿವೇಶದಲ್ಲಿ ನೋಡಬಹುದು. ಇನ್ನು ನಾನಿನ್ನ ಮರೆಯಲಾರೆ ಚಿತ್ರ ಬೈಕ್ ರೇಸ್ನಿಂದ ಸ್ಟಂಟ್ನಿಂದ ಯಶಸ್ಸನ್ನು ಕಂಡ ರೀತಿಯಲ್ಲಿಯೇ ಅದರ ಯಶಸ್ಸಿಗೆ ಕಾರಣವಾಗಿದ್ದು ಚಿತ್ರದ ಅದ್ಭುತವಾದ ಸಂಗೀತ. ಆ ಸಂಗೀತವನ್ನು ನಿರ್ದೇಶನ ಮಾಡಿದ ಜೋಡಿ ರಾಜನ್ ನಾಗೇಂದ್ರ ಅವರು. ನಾನಿನ್ನ ಮರೆಯಲಾರೆ ಚಿತ್ರ ಅದ್ಭುತವಾದ ಯಶಸ್ಸನ್ನು ಗಳಿಸಿದಾಗ ವೀರಾಸ್ವಾಮಿಯವರು ರಾಜನ್ ನಾಗೇಂದ್ರ ಅವರ ಜೋಡಿಗೆ ಒಂದು ಕಾರನ್ನು ಕೊಡಿಸ್ತಾರೆ. ಈ ವಿಚಾರಗಳು ಹಿಂದಿನ ಸಂಚಿಕೆಯಲ್ಲಿ ಬಿಟ್ಟು ಹೋಗಿದ್ದರಿಂದಾಗಿ ಈ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ. ವೀರಾಸ್ವಾಮಿಯವರು ಎಂಥ ಶಿಸ್ತಿನ ಮನುಷ್ಯ ಅನ್ನೋದ್ರ ಬಗ್ಗೆ ಕೂಡ ನಾನು ಈಗಾಗಲೇ ಹೇಳಿದ್ದೀನಿ. ನೋಡಿ, ಪರೋಪಕಾರ ಮಾಡೋದು ಅಂದ ತಕ್ಷಣ ಶಿಸ್ತಿಲ್ಲದೆ ಮಾಡೋದಲ್ಲ. ಅದಕ್ಕೆ ಮತ್ತೊಂದು ಪ್ರಕರಣವನ್ನು ಹೇಳ್ತಾ ಇದ್ದೀನಿ. ಈ ಪ್ರಕರಣವನ್ನು ಸಹ ರಘುರಾಮ್ ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದು. ವೀರಾಸ್ವಾಮಿಯವರು ದೈವಭಕ್ತರು. ಆಗಾಗ ತಿರುಪತಿಗೆ ಹೋಗ್ತಾ ಇದ್ದರು ತಿಮ್ಮಪ್ಪನ ದರ್ಶನಕ್ಕಾಗಿ. ಹಾಗೆ ಹೋದಾಗ ಅವರು ಒಂದು ನಿರ್ದಿಷ್ಟವಾದ ಹೋಟೆಲ್ನಲ್ಲಿ ಉಳ್ಕೋತಾ ಇದ್ದರು. ಅಲ್ಲಿ ಅವರಿಗೆ ಇಷ್ಟವಾದಂಥ ತಿಂಡಿ ತೀರ್ಥಗಳನ್ನು ತಂದು ಕೊಡೋದಕ್ಕೆ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಯ ಕೈಗೆ ಆ ಕಾಲಕ್ಕೆ 100 ರೂಪಾಯಿ ಕೊಡ್ತಾಯಿದ್ರು. ಆತ ತಿಂಡಿ ತಂದ ಮೇಲೆ 70 ರೂಪಾಯಿ 80 ರೂಪಾಯಿ ಬಿಲ್ ಆಗಿರ್ತಾಯಿತ್ತು. ಮಿಕ್ಕ ಚಿಲ್ಲರೆಯನ್ನು ಅವರ ಕೈಗೆ ಕೊಡ್ತಾ ಇದ್ದ. ವೀರಾಸ್ವಾಮಿಯವರು ಅದನ್ನು ತಕ್ಷಣವೇ ಅವನ ಕೈಗೆ ಕೊಟ್ಟು ಇಟ್ಕೋ ಅಂತ ಹೇಳಿ ಕಳಿಸ್ತಾಯಿದ್ರು. ಇದು ನಡೆದು ಬಂದಂಥ ಒಂದು ಪ್ರವೃತ್ತಿ. ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಅದೇ ರೀತಿ ವೀರಾಸ್ವಾಮಿಯವರು 100 ರೂಪಾಯಿ ಕೊಟ್ಟು ತಿಂಡಿ ತೊಗೊಂಬ ಅಂತಾರೆ. ಆ ವ್ಯಕ್ತಿ ತಿಂಡಿ ತೊಗೊಂಬರ್ತಾನೆ. ತಿಂಡಿಯನ್ನೆಲ್ಲ ಕೊಟ್ಟು ಹೊರಟು ಬಿಡ್ತಾನೆ. ವೀರಾಸ್ವಾಮಿಯವ್ರಿಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಅವನು ತಂದಿಟ್ಟಿರೋ ತಿಂಡಿಗೆ ಅಷ್ಟು ಹಣ ಅಂತೂ ಖರ್ಚಾಗಿರೋದಿಲ್ಲ, ಇವನು ಚಿಲ್ಲರೆಯನ್ನೇ ಕೊಡಲಿಲ್ವಲ್ಲ ಅಂತ ಹೇಳಿ, ಯಾಕಪ್ಪ ಎಷ್ಟಾಯಿತು ತಿಂಡಿಗೆ ಅಂತ ಕೇಳ್ತಾರೆ. ಇಲ್ಲ ಸರ್ 70 ರೂಪಾಯಿ ಆಯಿತು, ಮತ್ತು 30 ರೂಪಾಯಿ ಚಿಲ್ಲರೆ ಕೊಡಲೇ ಇಲ್ವಲ್ಲ. ಇಲ್ಲ ಸರ್, ನಾನು ಕೊಟ್ಟರು ನೀವು ಮತ್ತೆ ನನಗೆ ಕೊಡ್ತೀರಲ್ಲ ಅಂತ ಆತ ಹೇಳಿದಾಗ ವೀರಾಸ್ವಾಮಿ ಅವರು ಹೇಳ್ತಾರೆ, ಆ ರೀತಿ ಯಾವತ್ತೂ ನಡ್ಕೋಬೇಡ. ನಾನು ಅದನ್ನು ಪ್ರೀತಿಯಿಂದ ನಿನಗೆ ಕೊಟ್ಟರೆ ಅದು ಟಿಪ್ಸ್ ಆಗುತ್ತೆ, ಆದರೆ ನೀನೇ ಅದನ್ನು ಇಟ್ಕೊಂಡು ಬಿಟ್ರೆ ಅದು ಮೋಸ ಆಗುತ್ತೆ. ಆ ರೀತಿ ಮೋಸ ವಂಚನೆ ಯಾವತ್ತೂ ಮಾಡಬಾರ್ದು, ಅದು ಬೇರೆಯದೇ ಅರ್ಥ ಬರುತ್ತೆ. ಯಾವತ್ತೂ ಈ ಸಿದ್ಧಾಂತವನ್ನು ಬಿಡಬೇಡ ಅಂತ ಹೇಳಿ ಕಳಿಸ್ತಾರೆ. ಇದು ಹಿರಿಯರೊಬ್ಬರು ಪರೋಪಕಾರಿಗಳಾಗಿದ್ದರೂ ಸಹ ಒಂದು ಶಿಸ್ತಿನಲ್ಲಿ ಆ ಒಂದು ಪ್ರವೃತ್ತಿಯನ್ನು ಹೇಗೆ ಬೆಳೆಸ್ಕೊಂಡು ಬರ್ತಾಯಿದ್ರು ಅನ್ನೋದಕ್ಕೆ ಉದಾಹರಣೆ. ನೋಡಿ, ಆರ್ಥಿಕ ವಿಚಾರಗಳಲ್ಲಿ ಶಿಸ್ತು ಅಂದಾಗ ಅದು ಕೇವಲ ಹೊರಗಿನವರಿಗೆ ಮಾತ್ರ ಅಲ್ಲ, ಮನೆಯ ಸದಸ್ಯರಿಗೂ ಕೂಡ ಅದೇ ರೀತಿಯ ಒಂದು ಶಿಸ್ತನ್ನು ಅವರು ಇಟ್ಕೊಂಡಿದ್ರು ಅನ್ನೋದಕ್ಕೆ ಬಾಲಾಜಿಯವರು ಹಂಚಿಕೊಂಡಿರುವಂಥ ಒಂದು ಘಟನೆಯನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ. ಬಾಲಾಜಿಯವರು SSLC ಓದ್ತಾ ಇದ್ದ ಕಾಲದಲ್ಲಿ ಅವರಿಗೆ ಬೈಕ್ ತೊಗೋಬೇಕು ಅಂತ ಆಸೆ ಇರುತ್ತೆ. ಆ ಸಂದರ್ಭದಲ್ಲಿ ಅವರು ತಂದೆಯವರನ್ನು ಕೇಳ್ತಾರೆ. ಯಾಕೆಂದರೆ ಆ ಹೊತ್ತಿಗಾಗಲೇ ಕುಟುಂಬ ಸಾಕಷ್ಟು ಶ್ರೀಮಂತವಾಗಿತ್ತು, ಮಕ್ಕಳೆಲ್ಲ ಶ್ರೀಮಂತಿಕೆಯನ್ನು ನೋಡಿದವರೇ. ಹಾಗಾಗಿ ಅವರು ತಂದೆಯನ್ನು ಒಂದು ಬೈಕ್ ಕೊಡಿಸಿ ಅಂತ ಕೇಳ್ತಾರೆ. ಅದಕ್ಕೆ ವೀರಾಸ್ವಾಮಿಯವರು, ನೀನು SSLC ಪಾಸ್ ಮಾಡು, ಆಮೇಲೆ ಕೊಡಿಸ್ತೀನಿ ಅಂತಾರೆ. ಹೇಳಿದಂತೆ ಬಾಲಾಜಿಯವರು SSLC ಪಾಸ್ ಮಾಡ್ತಾರೆ. ಮನೆಗೆ ಬಂದು ನೋಡಿದ್ರೆ ಅಲ್ಲಿ ಒಂದು ಲೂನಾ ಬಂದು ನಿಂತಿರುತ್ತೆ. ಇದೇನಪ್ಪ, ನಾನು ಕೇಳಿದ್ದು ಬೈಕು, ನೀವು ಕೊಡಿಸ್ತಾ ಇರೋದು ಲೂನಾ ಅಂದಾಗ ವೀರಾಸ್ವಾಮಿಯವರು ಹೇಳ್ತಾರೆ, ನೋಡು, ಬಸ್ಸಿನಲ್ಲಿ ಓಡಾಡೋದಕ್ಕಿಂತ ನೀನು ಒಂದು 2 ವೀಲರ್ನಲ್ಲಿ ಓಡಾಡಿದ್ರೆ ನಿನಗೆ ಸಾಕಷ್ಟು ಅದರಿಂದ ಅನುಕೂಲ ಇದೆ. ಆದರೆ ಒಂದೇ ಸಾರಿ ನೀನು ಬೈಕ್ ತೊಗೊಳ್ಳೋದು ಬೇಡ, ಮೊದಲು ಈ ಲೂನಾದಲ್ಲಿ ಓಡಾಡು, ಬಸ್ಸಿನಲ್ಲಿ ಓಡಾಡುವವರ ಕಷ್ಟ ಏನು ಅಂತ ನಿನಗೆ ಗೊತ್ತಾಗುತ್ತೆ, ಅದಾದ ಮೇಲೆ ಬೈಕ್ ಕೊಡಿಸ್ತೀನಿ ಅಂತ ಹೇಳಿದ್ರಂತೆ. ಯಾಕೆಂದರೆ ಮಕ್ಕಳು ತಂದೆ ತಾಯಿಗಳನ್ನು ಅದು ಕೊಡಿಸು ಇದು ಕೊಡಿಸು ಅಂತ ಕೇಳೋದು ತಪ್ಪಲ್ಲ ಅಥವಾ ಆಶ್ಚರ್ಯನೂ ಅಲ್ಲ. ಆದರೆ ಕೇಳಿದ ತಕ್ಷಣ ಕೇಳಿದ್ದನ್ನೇ ಕೊಡಿಸ್ಬಿಟ್ರೆ ನಾನು ಏನು ಕೇಳ್ತೀನೋ ಅದೇ ನನಗೆ ಸಿಗುತ್ತೆ ಅನ್ನೋದು ಒಂದು ಭಾವನೆ ಬರುತ್ತೆ. ಜೊತೆಗೆ ಬೈಕನ್ನು ಕೇಳಿದ ತಕ್ಷಣ ಬೈಕ್ ಕೊಡಿಸ್ಬಿಟ್ರೆ ಅದಕ್ಕಿಂತ ಕೆಳಗಿನದಿದೆಯಲ್ಲ, ಅಂದರೆ ಮೊಪೆಡ್ಗಳಲ್ಲಿ ಲೂನಾಗಳಲ್ಲಿ ಓಡಾಡುವವರು ಅವ್ರ ಕಷ್ಟ ಏನು ಅನ್ನೋದು ಇವರಿಗೆ ಅರ್ಥ ಆಗಬೇಕಲ್ಲ. ಆ ಒಂದು ದೃಷ್ಟಿಯಿಂದ ಅವರು ಹಾಗೆ ಮಾಡಿದ್ರು. ಇನ್ನೊಬ್ಬ ವೀಕ್ಷಕರು ಪ್ರಭಾಕರ್ ಅವರು ಈಶ್ವರಿ ಪಿಕ್ಚರ್ಸ್ನ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ, ಅವರ ಒಡನಾಟದ ಬಗ್ಗೆ ಹೇಳಿ ಅಂತ ಕೂಡ ಕೇಳಿದ್ದಾರೆ. ನೋಡಿ, ಪ್ರಭಾಕರ್ ಅವರಿರಬಹುದು, ವಿಷ್ಣುವರ್ಧನ್ ಅವರಾಗಿರಬಹುದು, ಅಂಬರೀಷ್ ಅವರಾಗಿರಬಹುದು, ಎಲ್ಲರೂ ಆ ಒಂದು ಸಂಸ್ಥೆಯ ಬಗ್ಗೆ, ವೀರಾಸ್ವಾಮಿಯವರ ಬಗ್ಗೆ ಅದೆಷ್ಟು ಗೌರವವನ್ನು ಇಟ್ಕೊಂಡಿದ್ರು ಅನ್ನೋದು ಅವರ ನಡವಳಿಕೆಗಳಲ್ಲೇ ಗೊತ್ತಾಗ್ತಾ ಇತ್ತು. ನೀವು ಅಂಬರೀಷ್ ಅವರ ವಿಚಾರಕ್ಕೆ ಬಂದರೆ, ಅಂಥ ಚಿತ್ರದ ನಂತರ ಅವರಿಗೆ ಆ ಒಂದು ಇಮೇಜನ್ನು ಮತ್ತಷ್ಟು ಬಲಗೊಳಿಸಿದ್ದು ಚಕ್ರವ್ಯೂಹ ಚಿತ್ರ. ಇನ್ನು
ಹಿಂದಿಯ ಚೋರ್ ಮಚಾಯೆ ಶೋರ್ ಕನ್ನಡದಲ್ಲಿ ಬಂದಾಗ ಕದೀಮ ಕಳ್ಳರು ಎನ್ನುವ ಹೆಸರಿನಲ್ಲಿ ತೆರೆಗೆ ಬರುತ್ತೆ. ಅಲ್ಲಿ ಅಂಬರೀಷ್ ಅವರೇ ನಾಯಕರಾಗಿರ್ತಾರೆ. ಆ ಚಿತ್ರದಲ್ಲಿ ಪ್ರಭಾಕರ್ ಅವರು ಸಹ ಪಾತ್ರವನ್ನು ಮಾಡಿದ್ದಾರೆ. ಇನ್ನು ಪ್ರಭಾಕರ್ ಅವರು ರವಿಚಂದ್ರನ್ ಮಹಾಲಕ್ಷ್ಮಿ ಅಭಿನಯದ ಒಂದು ಯಶಸ್ವಿ ಚಿತ್ರ ಸ್ವಾಭಿಮಾನದಲ್ಲಿ ಸಹ ಒಂದು ಗಮನ ಸೆಳೆಯುವಂಥ ಪಾತ್ರವನ್ನು ಮಾಡಿದ್ದಾರೆ. ವಿಷ್ಣುವರ್ಧನ್ ಅವರ ವಿಚಾರಕ್ಕೆ ಬಂದರಂತೂ ನಾಗರಹಾವು ಹಾಗೂ ಭೂತಯ್ಯನ ಮಗ ಅಯ್ಯು ಈ 2 ಚಿತ್ರಗಳೇ ಸಾಕು. ಈ ಚಿತ್ರಗಳಲ್ಲಿ ಅಭಿನಯಿಸಿದ ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ಪ್ರಭಾಕರ್ ಅವರು ವೀರಾಸ್ವಾಮಿ ಅವರ ಮೇಲೆ ಎಷ್ಟು ಗೌರವವನ್ನು ಇಟ್ಟಿದ್ರು ಅಂದರೆ, ಅವರ ಮಗ ವಿ ರವಿಚಂದ್ರನ್ ಅವರು ಪ್ರೇಮಲೋಕ ಚಿತ್ರವನ್ನು ಮಾಡಿದಾಗ ಆ ಚಿತ್ರದ ಯಶಸ್ಸಿಗೆ ಸಾಕಷ್ಟು ಅವರು ಮುನ್ನೆಚ್ಚರಿಕೆಯನ್ನು ತಗೊಂಡು ಬೇಕಾದಷ್ಟು ವೆಚ್ಚವನ್ನು ಮಾಡಿ ಆ ಸಿನಿಮಾವನ್ನು ಮಾಡ್ತಾರೆ. ಹೊಸದಾಗಿ ನಾಯಕರಾಗಿ ಬಂದಿರುವ ತಾವು ಆ ಚಿತ್ರದಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ಬೇರೆ ಕೆಲವು ಪಾತ್ರಗಳು ಬೇಕು ಅಂತ ಹೇಳಿ ಅಲ್ಲಿ ತಮ್ಮದೇ ನಿರ್ದೇಶನ ಆದ್ದರಿಂದ ಅಂಬರೀಷ್, ವಿಷ್ಣುವರ್ಧನ್ ಹಾಗೂ ಪ್ರಭಾಕರ್ ಅವರನ್ನು ಗೌರವ ಪಾತ್ರಧಾರಿಗಳಾಗಿ ಬಳಸ್ಕೋತಾರೆ. ಅಂಬರೀಷ್, ವಿಷ್ಣುವರ್ಧನ್ ಹಾಗೂ ಪ್ರಭಾಕರ್ ಅವರು ಆ ಹೊತ್ತಿಗಾಗಲೇ ಕನ್ನಡದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದ್ದಂಥ ನಾಯಕರು. ಅಂಥವರು ವೀರಾಸ್ವಾಮಿಯವರ ಮೇಲಿನ ಅಭಿಮಾನಕ್ಕೆ, ಗೌರವಕ್ಕೆ ರವಿಚಂದ್ರನ್ ಅವರ ಆ ಚಿತ್ರದಲ್ಲಿ ಗೌರವ ಪಾತ್ರಗಳನ್ನು ಮಾಡಿ ಆ ಚಿತ್ರದ ಯಶಸ್ಸಿಗೆ ಅವರೂ ಕೂಡ ಕಾರಣರಾಗ್ತಾರೆ. ರಣಧೀರ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸುವ ಸಂದರ್ಭದಲ್ಲಿ ಖುಷ್ಬೂ ಅವರಿಗೆ ಇದ್ದಂಥ ಒಂದು ಸಾಂಸಾರಿಕ ತೊಂದರೆ, ಅವರ ತಾಯಿಯವರ ಆರೋಗ್ಯದಲ್ಲಿ ಏರುಪೇರಾಗಿ ಅವರು ಆಸ್ಪತ್ರೆಯಲ್ಲಿದ್ದರು. ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬರೋದಕ್ಕೆ ಸಾಕಷ್ಟು ಹಣ ಇರಲಿಲ್ಲ. ಆ ವಿಚಾರ ಗೊತ್ತಾಗಿ ರವಿಚಂದ್ರನ್ ಹಾಗೂ ವೀರಾಸ್ವಾಮಿ ಅವರು ಆಸ್ಪತ್ರೆಗೆ ಹೋಗಿ ಬಿಲ್ಲನ್ನು ಕಟ್ಟಿ ಅವರನ್ನು ಡಿಸ್ಚಾರ್ಜ್ ಮಾಡಿಸಿದ ಕಥೆಯನ್ನು ಹೇಳಿದ್ದೆ. ನೋಡಿ, ಇಲ್ಲಿ ಖುಷ್ಬೂ ಅವರು ಸಹ ಆ ಉಪಕಾರ ಸ್ಮರಣೆಯನ್ನು ಮರಿಲಿಲ್ಲ. ಇವತ್ತಿಗೂ ಅವರು ಸಂದರ್ಶನಗಳಲ್ಲಿ ಆ ವಿಚಾರವನ್ನು ಹಂಚ್ಕೋತಾರೆ. ಜೊತೆಗೆ ಶಾಂತಿ ಕ್ರಾಂತಿ ಚಿತ್ರವನ್ನು ಮಾಡಿ ಈಶ್ವರಿ ಪಿಕ್ಚರ್ಸ್ ಸಂಸ್ಥೆ ಹಾಗೂ ರವಿಚಂದ್ರನ್ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾಗ ಆ ಸಂಸ್ಥೆ ಮತ್ತೊಮ್ಮೆ ಮೈ ಕೊಡವಿ ಹೇಳೋದಕ್ಕೆ ಒಂದು ಚಿತ್ರ ಬೇಕಾಗಿರುತ್ತೆ. ತಮಿಳಿನಲ್ಲಿ ಪ್ರಭು ಹಾಗೂ ಖುಷ್ಬೂ ಅವರು ಅಭಿನಯಿಸಿದಂಥ ಒಂದು ಚಿತ್ರ, ಪಿ ವಾಸು ಅವರು ನಿರ್ದೇಶನ ಮಾಡಿರ್ತಾರೆ, ಚಿನ್ನ ತಂಬಿ. ಆ ಚಿತ್ರ ತಮಿಳಿನಲ್ಲಿ ಯಶಸ್ಸನ್ನು ಕಂಡಿರುತ್ತೆ. ಆ ಚಿತ್ರದ ಹಕ್ಕುಗಳನ್ನು ರವಿಚಂದ್ರನ್ ಅವರು ಪಡೆಯೋದಕ್ಕೆ ಖುಷ್ಬೂ ಅವರು ಒಂದು ರೀತಿಯಲ್ಲಿ ಮಧ್ಯವರ್ತಿಯಾಗಿ ನಿಂತು ಆ ಒಂದು ಕೆಲಸಕ್ಕೆ ಬೆನ್ನೆಲುಬಾಗಿ ನಿಲ್ತಾರೆ. ಮುಂದೆ ನಡೆದದ್ದು ಇತಿಹಾಸ. ತಮ್ಮ ತಂದೆ ವೀರಾಸ್ವಾಮಿಯವರ ಅನಾರೋಗ್ಯದ ಚಿಕಿತ್ಸೆಗಾಗಿ ಅವರನ್ನು ಅಮೇರಿಕಾಗೆ ಕರ್ಕೊಂಡು ಹೋಗಬೇಕಾಗಿರುತ್ತೆ. ಅದಕ್ಕಾಗಿ ಒಂದಿಷ್ಟು ಹಣ ಬೇಕು ಅಂತ ಹೇಳಿ ರವಿಚಂದ್ರನ್ ಅವರು ಆ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ. ಅದರಿಂದ ಸಾಕಷ್ಟು ಹಣ ಬರುತ್ತೆ. ಆದರೆ ತಯಾರಿಕೆಯ ಹಂತದಲ್ಲೇ ಅವರು ಹಣವನ್ನು ಸಾಕಷ್ಟು ಜನರಿಂದ ಪಡೆದಿದ್ದರಿಂದಾಗಿ ಅದರಿಂದ ಬಂದಂಥ ಲಾಭ ಕೂಡ ಅವರಿಗೆ ಕೈ ಹತ್ತಿದ್ದು ಬಹಳ ಕಡಿಮೆ. ಆದರೆ ಮುಂದೆ ಮತ್ತೊಮ್ಮೆ ಯಶಸ್ವಿ ಚಿತ್ರಗಳನ್ನು ನಿರ್ಮಾಣ ಮಾಡೋದಕ್ಕೆ ರವಿಚಂದ್ರನ್ ಅವರಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟಂಥ ಚಿತ್ರ ರಾಮಾಚಾರಿ. ಇನ್ನು ರವಿಚಂದ್ರನ್ ಹಾಗೂ ವೀರಾಸ್ವಾಮಿಯವರ ಒಡನಾಟ ಹೇಗಿತ್ತು ಅನ್ನೋದಕ್ಕೆ ಮುಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದೀನಿ. ಇಲ್ಲಿ ಇನ್ನೊಂದು ಮಾತನ್ನು ಹೇಳಲೇಬೇಕು. ನೋಡಿ, ವೀರಾಸ್ವಾಮಿಯವರು ಮದ್ಯಪಾನದ ಒಂದು ದೌರ್ಬಲ್ಯಕ್ಕೆ ಒಳಗಾಗಿದ್ದರು. ಅವರು ಅದನ್ನು ಮುಕ್ತವಾಗಿ ಹೇಳ್ಕೊತಾ ಇದ್ದರು. ಆದರೆ ತಮ್ಮ ಮಕ್ಕಳನ್ನು ಎಷ್ಟು ಶಿಸ್ತಿನಲ್ಲಿ ಬೆಳೆಸಿದರು ಅಂದರೆ, ರವಿಚಂದ್ರನ್ ಅವರಿಗೆ ಯಾವತ್ತೂ ನೀನು ನನ್ನ ಹಾಗೆ ಮದ್ಯಪಾನ ಹಾಗೂ ಧೂಮಪಾನಗಳಿಗೆ ಅಡಿಕ್ಟ್ ಆಗಬೇಡ ಅಂತ ಹೇಳಿದರು. ಆ ತಂದೆಯ ಮಾತನ್ನು ರವಿಚಂದ್ರನ್ ಅವರು ಇವತ್ತಿಗೂ ಪಾಲಿಸಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.